ಇವತ್ತು ಯಾರು ಸದಸ್ಯರನ್ನು ಮಾಡಿದ್ದಾರೆ, ಹೆಚ್ಚು ಮಾಡಿದ್ದಾರೆ, ಅವರಿಗೆ ನಾವೆಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸಿದರೆ ಉಳಿದ ಕಾರ್ಯಕರ್ತರಿಗೆ ಕೂಡ ಹುರುಪು ಬರುತ್ತೆ. ಎಲ್ಲ ಕ್ಷೇತ್ರದಲ್ಲೂ ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಶವಂತಪುರ ಗ್ರಾಮೀಣದಲ್ಲಿ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಸದಸ್ಯತಾ ಅಭಿಯಾನ ನಡೀತಾ ಇದೆ. ದೇಶದಾದ್ಯಂತ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಪ್ರಪಂಚದ ನಂಬರ್ 1 ಪಾರ್ಟಿಯಾಗಿದೆ. 12 ಕೋಟಿ ಸದಸ್ಯರನ್ನು ಇವತ್ತು ಹೊಂದಿದೆ. ಯಾರು ಈ ಸದಸ್ಯತಾ ಅಭಿಯಾನದಲ್ಲಿ 100ಕ್ಕಿಂತ ಹೆಚ್ಚು ಸದಸ್ಯರನ್ನು ಮಾಡಿದ್ದಾರೆ, ಅವರ ಮನೆಗೆ ನಾವು ಹೋಗಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಇದೆ. ಅದು ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಾವಣೆ ಮಾಡುವ ಮೊದಲು ನಮ್ಮ ಬೂತ್ ಸಮಿತಿ ಆಗಬೇಕು, ನಮ್ಮ ಮಂಡಲ ಸಮಿತಿ ಆಗಬೇಕು, ನಮ್ಮ ಜಿಲ್ಲಾ ಸಮಿತಿ ಆಗಬೇಕು, ರಾಜ್ಯದ ಸಮಿತಿಗಳನ್ನು ಪೂರ್ಣ ಮಾಡಬೇಕು. ಅದಾದಮೇಲೆ ನಾವು ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಾವಣೆ ಮಾಡುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ. ಈ ಪ್ರಕ್ರಿಯೆಗೆ ಚಾಲನೆ ಕೊಡೋದಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ಯಾರು ಸದಸ್ಯರನ್ನು ಮಾಡಿದ್ದಾರೆ, ಹೆಚ್ಚು ಮಾಡಿದ್ದಾರೆ, ಅವರಿಗೆ ನಾವೆಲ್ಲರೂ ಸೇರಿ ಅಭಿನಂದನೆ ಸಲ್ಲಿಸಿದರೆ ಉಳಿದ ಕಾರ್ಯಕರ್ತರಿಗೆ ಕೂಡ ಹುರುಪು ಬರುತ್ತೆ, ಕೆಲಸ ಮಾಡೋಕ್ಕೆ ಆಸಕ್ತಿ ಬರುತ್ತೆ. ಈ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆ ಎಲ್ಲ ಕ್ಷೇತ್ರದಲ್ಲೂ ನಾವು ಮಾಡ್ತಾ ಇದ್ದೀವಿ. ಇವತ್ತು ಯಶವಂತಪುರ ಗ್ರಾಮೀಣದಲ್ಲಿ ಮಾಡ್ತಾ ಇದ್ದೀವಿ. ನಂತರ ಬಸ್ ದರ ಹೆಚ್ಚಳ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅನ್ನುವಂಥ ಹೆಸರಲ್ಲಿ ಜನರ ಹಣವನ್ನು ಲೂಟಿ ಮಾಡ್ತು. ಇವತ್ತು ಸರ್ಕಾರ ನಡೆಸೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. KSRTC ಮತ್ತು ಎಲ್ಲ ಯಾವ KSRTCಯ ಬೇರೆ ಬೇರೆ ವಿಭಾಗಗಳಿದ್ದಾವೆ, ಅವು ಮುಚ್ಚುವ ಪರಿಸ್ಥಿತಿಯಲ್ಲಿದ್ದಾವೆ. ಅದನ್ನು ಉಳಿಸ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಜನರ ಮೇಲೆ ಬರೆ ಹಾಕೋದನ್ನು ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿಯವರು ಪದೇ ಪದೇ ಹೇಳ್ತಾ ಇದ್ದರು ಏನೂ ಮಾಡಲ್ಲ ಅಂತ. ಆದರೆ ಜನರ ಮೇಲೆ ಬರೆ ಹಾಕೋದು ನಡೀತಾ ಇದೆ. ಎಲ್ಲವೂ ಹೈಕಾಗಿದೆ. ನಿಮ್ಮ ವಿದ್ಯುತ್ ಬಿಲ್ಲನ್ನು 2 ವರ್ಷದ ಹಿಂದಿನ ವಿದ್ಯುತ್ ಬಿಲ್ಲು ನೀವೆಲ್ಲರೂ ತೆಗೆದು ನೋಡಿ. ಹಿಂದೆ ಎಷ್ಟು ಬರ್ತಾಯಿತ್ತು, ಇವತ್ತೆಷ್ಟು ಬರ್ತಾ ಇದೆ. ನೀರಿನ ಬಿಲ್ಲು ಹಿಂದೆ ಎಷ್ಟು ಬರ್ತಾಯಿತ್ತು, ಇವತ್ತೆಷ್ಟು ಬರ್ತಾ ಇದೆ. ಹಾಗೆಯೇ ಬಸ್ಸಿನ ದರ ಹೆಣ್ಮಕ್ಳಿಗೆ ಫ್ರೀ ಅಂತಂದರು. ಈಗ ನಮ್ಮ ಮೇಲೆ ಬರೆ ಹಾಕೋದನ್ನು ಸರ್ಕಾರ ಮಾಡ್ತಾ ಇದೆ.